ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ಹಟ್ಟಿ ಗ್ರಾಮದ ಶ್ರೀಮತಿ ರತ್ನಮ್ಮ ಈ 4 ಜನ ರೈತ ಬಾಂಧವರು ರೈತ ಉತ್ಪಾದಕರ ಸಂಸ್ಥೆಗಳಲ್ಲಿ ತಮ್ಮ ಅನುಭವಗಳನ್ನು ಈ ದಿನ ನಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದಾರೆ. ದಯವಿಟ್ಟು ರೈತ ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮದ ಸದ್ಬಳಕೆ ಮಾಡಿಕೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ. ರೈತ ಉತ್ಪಾದಕರ ಸಂಸ್ಥೆಗಳು ಪ್ರಸ್ತುತ ರಾಜ್ಯದಲ್ಲಿ ಸಾಕಷ್ಟು ಹೆಚ್ಚು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸ್ತಾ ಇವೆ. ಹಲವು ಬೆಳೆಗಳ ಉತ್ಪಾದಕ ಸಂಘಗಳು ಈಗಾಗಲೇ ಅಸ್ತಿತ್ವದಲ್ಲಿವೆ. ಇವುಗಳನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿಸಲು, ಇವುಗಳ ಆದಾಯವನ್ನು ಹೆಚ್ಚಿಸಲು ಹಲವು ಮಾರ್ಗೋಪಾಯಗಳನ್ನು ಈ ದಿನ ಈ ಗೋಷ್ಠಿಯಲ್ಲಿ ಚರ್ಚಿಸಿ ಸೂಕ್ತ ಸಲಹೆ ಸೂಚನೆಗಳನ್ನು ಹೊರತರುವ ಉದ್ದೇಶ ಈ ಗೋಷ್ಠಿಯದ್ದಾಗಿದೆ. ಹಾಗಾಗಿ ರೈತ ಬಾಂಧವರು ಈ ಗೋಷ್ಠಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಇಂದಿನ 2ನೇ ಚರ್ಚಾಗೋಷ್ಠಿಯ ವಿಷಯ ರೈತ ಉತ್ಪಾದಕರ ಸಂಸ್ಥೆಗಳಿಂದ ಸುಸ್ಥಿರ ಆದಾಯ. ಪರಿಣಾಮಕಾರಿಯಾಗಿಸುವಲ್ಲಿ ಹಲವು ಮಾರ್ಗೋಪಾಯಗಳನ್ನು ಕಂಡುಕೊಳ್ಳಲು ಈ ದಿನದ ಒಂದು ಗೋಷ್ಠಿ ನಮ್ಮೆಲ್ಲರಿಗೆ ನೆರವಾಗಲಿದೆ ಅಂತೇಳಿ ನಾವು ಆಶಿಸುತ್ತಾ ಈ ಗೋಷ್ಠಿಯಲ್ಲಿ ಭಾಗವಹಿಸಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸಬೇಕು ಅಂಥೇಳಿ ಚರ್ಚಾಗೋಷ್ಠಿಯ ವಿಷಯ ರೈತ ಉತ್ಪಾದಕ ಸಂಸ್ಥೆಗಳಿಂದ ಸುಸ್ಥಿರ ಆದಾಯ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಚುಕ್ಕಾಣಿಯನ್ನು ಹಿಡಿದು 2007ರಿಂದ 10ರವರೆಗೆ ವಿಶ್ರಾಂತ ಕುಲಪತಿಗಳಾಗಿರ್ತಕ್ಕಂಥ PG ಚಂಗಪ್ಪ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕು ಅಂತ ಕೇಳಿದಾಗ ತುಂಬು ಹೃದಯದಿಂದ ಆಗಮಿಸಿರುತ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ಆರ್ಥಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೂ ಕೂಡ ಈ ಒಂದು ಚರ್ಚಾಗೋಷ್ಠಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರೈತರಿಂದ ರೈತರಿಗೆ ಏನು ನಾವು ತಲುಪಿಸಬೇಕಾಗತ್ತಂಥ ವಿಚಾರವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ತಿಪ್ಟೂರಲ್ಲಿ ರೈತ ಉತ್ಪಾದಕರ ಸಂಸ್ಥೆ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಯಲ್ಲಿ ಇನ್ನೊಬ್ಬರು ಬಂದಿದ್ದಾರೆ, ಗುಂಡಮ್ಮನಹಟ್ಟಿಯ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ. ಅವರು ವೇದಿಕ್ ಅನ್ನುವ ಒಂದು ಪ್ರಾಡಕ್ಟಿಂದ ಬಹಳ ಚಿರಪರಿಚಿತರಾಗಿದ್ದಾರೆ. ಶ್ರೀಮತಿ ಯಾಕೆಂದರೆ ದೊಡ್ಡ ದೊಡ್ಡ ಕಂಪನಿಗಳಿದೆ, ಟಾಟಾ, ಬಿರ್ಲಾ, ರಿಲಯನ್ಸು, ಇಂಥ ದೊಡ್ಡ ದೊಡ್ಡ ಕಂಪನಿಗಳಿದೆ. ಅವುಗಳೆಲ್ಲ ಪಬ್ಲಿಕ್ ಲಿಮಿಟೆಡ್ ಕಂಪನಿಯ ಇದರಲ್ಲಿ ಬರ್ತಾ ಇದೆ. ಅದೇ ರೀತಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು, ನಮ್ಮಲ್ಲಿ ಹಲವಾರು ಸಹಕಾರ ಸಂಸ್ಥೆಗಳಿವೆ. ಆ್ಯಕ್ಚುಲಿ ವೈಕೆ ಎಲ್ಲವರು ಈ ಕಂಪನಿ ಆ್ಯಕ್ಟಲ್ಲಿ ಒಂದು ಚಾಪ್ಟರ್ನೇ ತಂದರು. ಏನಂತಂದರೆ
ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್. ಇದನ್ನು ತಾವು ನೋಡಿದಾಗ ಇಟ್ ಇಸ್ ಹೈಬ್ರಿಡ್ ಲೈಕ್, ಯಾಕೆಂದರೆ ಇದು ಕಂಪನಿ ಮತ್ತು ಸಹಕಾರ ಸಂಸ್ಥೆಗಳು, ಕೋಆಪರೇಟಿವ್ಸ್. ದ ಕಂಪನೀಸ್ ಆ್ಯಕ್ಟ್ ಆ್ಯಂಡ್ ದ ಕೋಆಪರೇಟಿವ್ಸ್ ಆ್ಯಕ್ಟ್ ವಾಸ್ ಬ್ರಾಟ್ ಟುಗೆದರ್. ಯಾಕೆಂದರೆ ರೈತರು ಅವರಾಗೇ ಕಂಪನಿಗಳನ್ನು ಮಾಡಲು ಸಾಧ್ಯ ಇಲ್ಲ, ಬಟ್ ಅವರೆಲ್ಲ ಒಟ್ಟುಗೂಡಿದರೆ ಒಂದು ಕಂಪನಿ ಮಾಡಬಹುದು. ರೈತ ಉತ್ಪಾದಕ ಸಂಸ್ಥೆ ಉತ್ಕೃಷ್ಟ ಕೇಂದ್ರ ಅಂತ ನಮ್ಮ GKVK ಆವರಣದ ಹಿಂದಿನ ಭಾಗದಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಆವರಣದಲ್ಲಿ ಬರುವಂಥ ಪ್ರದೇಶದಲ್ಲಿ ನಮ್ಮ ಒಂದು ಸಂಸ್ಥೆ ಕಳೆದ 7 ವರ್ಷದಿಂದ ಇಲ್ಲಿ ಕಾರ್ಯವನ್ನು ಆಚರಿಸ್ತಾ ಇದೆ. ನಾನು ಈ ಸಂಸ್ಥೆಯ ನಿರ್ದೇಶಕನಾಗಿ ಕಳೆದ 1.5 ವರ್ಷದಿಂದ ಇದ್ದೇನೆ. ಈಗ ಮುಖ್ಯವಾಗಿ ಇವತ್ತು ಈ ರೈತ ಉತ್ಪಾದಕರ ಸಂಸ್ಥೆಗಳ ಗಳಿಂದ ಸುಸ್ಥಿರ ಆದಾಯ ಅನ್ನೋ ಈ ಒಂದು ಗೋಷ್ಠಿಗೆ ನನಗೆ ಮಾತಾಡಲಿಕ್ಕೆ ತುಂಬ ಹರ್ಷ ಅನಿಸ್ತಾ ಇದೆ. ಮುಖ್ಯವಾಗಿ ತಮಗೆಲ್ಲ ಗೊತ್ತಿದೆ ರೈತ ಉತ್ಪಾದಕ ಸಂಸ್ಥೆಗಳು ಯಾಕೆ ಆರಂಭಗೊಂಡು, ಏನು ಇದರ ಮೂಲ ಉದ್ದೇಶ ಅಂತ. ಈಗ ನಮ್ಮ ಅಧ್ಯಕ್ಷತೆ ವಹಿಸಿದ ನಮ್ಮ ಚೆಂಗಪ್ಪ ಸಾಹೇಬರು ಕೂಡ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಮಗೆ ನೀಡಿದರು. ನಾವು ಹೇಳ್ತೀವಿ ಭಾರತ ಕೃಷಿ ಪ್ರಧಾನವಾದ ದೇಶ ಅಂತ, ಕೃಷಿಕರೇ ದೇಶದ ಬೆನ್ನೆಲುಬು, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಆದರೆ ರೈತನಿಗಿರುವ ಸಮಸ್ಯೆಗಳು ಒಂದೆರಡಲ್ಲ. ಬೀಜ ಬಿತ್ತೋದ್ರಿಂದ ಹಿಡಿದು ಮಾರುಕಟ್ಟೆ ಕಳಿಸೋದಂತ ರೈತನಿಗೆ ಎಡೆಬಿಡದ ಸಮಸ್ಯೆಗಳು, ಪ್ರತಿಯೊಂದು ಹಂತದಲ್ಲೂ ಸಮಸ್ಯೆಗಳು, ಸವಾಲುಗಳನ್ನು ಎದುರಿಸಬೇಕಾಗಿರುವಂಥ ಪರಿಸ್ಥಿತಿ ನಮ್ಮ ರೈತರು. ಕೃಷಿ ಭೂಮಿಯ ಲಭ್ಯತೆ ಇರ್ಬೋದು, ಮಾರುಕಟ್ಟೆ ವಿಧಾನಗಳಿರ್ಬೋದು, ಸುಧಾರಿತ ತಂತ್ರಜ್ಞಾನಗಳು ಇದ್ದಾವೆ, ಆದರೆ ಅವನ್ನು ಬಳಕೆ ಮಾಡುವಲ್ಲಿ ಒಂದು ಅಸಮರ್ಪಕ ಲಭ್ಯತೆ ಅಥವಾ ಬಳಸುವಿಕೆಯಲ್ಲಿ ತೊಂದರೆ. ನಮ್ಮಲ್ಲಿ ಈ ಕೌಶಲ್ಯವರ್ಧನೆಗೆ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದೆ ನಮ್ಮ FPOಗಳು. ಕೆಲವಷ್ಟು ರೈತರಲ್ಲಿ ಇದನ್ನು ಯಾವುದೋ ಮೌಲ್ಯವರ್ಧಿತ ಒಂದು ಉತ್ಪನ್ನಗಳನ್ನು, ಕೃಷಿ ಉತ್ಪನ್ನವನ್ನು ಮೌಲ್ಯವರ್ಧಿತ ಉತ್ಪನ್ನವನ್ನಾಗಿ ಮಾಡುವಲ್ಲಿ ಅವರಿಗೆ ಒಂದು ಕೌಶಲ್ಯ ಇರುತ್ತೆ. ಆದರೆ ಏನಾಗಿರುತ್ತೆ, ಅವರು ಇಂಡಿವಿಜುವಲ್ ಆಗಿ ಒಬ್ಬರೇ ಆಗಿ ಆ ಒಂದು ಕೌಶಲ್ಯನ ಬಳಸಿಕೊಂಡು ಅದನ್ನು ಪರಿಪೂರ್ಣವಾಗಿ ಮಾರುಕಟ್ಟೆಗೆ ತರುವಷ್ಟು ತಾಕತ್ತಿರೋದು. ಈ ನಮ್ಮ FPO ಒಂದು ಘಟಕ ಏನು ಮಾಡಬಹುದು, ಇಂಥ ಒಂದು ತಮ್ಮ ಸದಸ್ಯರಲ್ಲಿ ಇರುವಂಥ ವಿಶೇಷವಾದ ಕೌಶಲ್ಯವನ್ನು ಬಳಸಿಕೊಂಡು ಈ ಕೌಶಲ್ಯ ಅಭಿವೃದ್ಧಿ ಮಾಡಿ ಅದನ್ನು ಮಾರುಕಟ್ಟೆ ಹೆಚ್ಚಿನ ಬೆಲೆ ಬರುವಾಗಿ ಸ್ಥಾಪಿತವಾಗಿದ್ದಾವೆ. ಅವುಗಳಿಗೆ ನಮ್ಮ ಒಂದು ಕೇಂದ್ರ ಏನಿದೆಯಲ್ಲ, ಸೆಂಟರ್ ಆಫ್ ಎಕ್ಸಲೆನ್ಸ್, ನಾವು ಉತ್ಕೃಷ್ಟ ಕೇಂದ್ರದವರು ವಿವಿಧ ಹಂತದಲ್ಲಿ ಅವರಿಗೆ ತರಬೇತಿ ಹಾಗೂ ಗುಣ, ಅವರನ್ನು ಮಾರುಕಟ್ಟೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ವಿಧಾನಗಳನ್ನು ಎಲ್ಲವರಿಗೆ ತರಬೇತಿಯನ್ನು ಕೊಡ್ತೀವಿ. ಇಂದು ಮುಖ್ಯವಾಗಿ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕುಮಾರ್ ಎಸ್ ಅಂತ, ಸೀನಿಯರ್ ಕನ್ಸಲ್ಟೆಂಟ್, ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ದೀನಿ. ನಮ್ಮ 1947ರಿಂದನೂ ಕೋಆಪ್ರೇಟಿವ್ ಸೆಕ್ಟರ್ ಇದೆ. ಕೋಆಪ್ರೇಟಿವ್ ಸೆಕ್ಟರ್ಸ್ನಲ್ಲಿ ರಿಫಾರ್ಮ್ಸ್ ತರಬೇಕಂತ ಹೊರಟಿರೋ ಒಂದು ಭಾರತ ಸರ್ಕಾರ ಕಂಪ್ನಿ ಆ್ಯಕ್ಟ್ ಮತ್ತು ಕೋಆಪ್ರೇಟಿವ್ ಸೆಕ್ಟರ್ನ ಎರಡನ್ನೂ ಮರು ಜೋಡಣೆ ಮಾಡಿ FPO ಅನ್ನೋ ಒಂದು ಕಾನ್ಸೆಪ್ಟ್ನ ಭಾರತ ದೇಶಕ್ಕೆ ರೈತರ ಆದಾಯ ಒಂದು ಸಬಲೀಕರಣಕ್ಕೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಆ ನಿಟ್ಟಿನಲ್ಲಿ ಒಂದು FPOನಲ್ಲಿ ಫಾರ್ಮರ್ಸ್ ತೊಡಗಿಕೊಂಡ್ರೆ ಹೆಂಗೆ ಸಸ್ಟೈನಬಲ್ ಆಗ್ಬೋದು ಅನ್ನೋದ್ರ ವಿಚಾರವಾಗಿ ನಾನು ಈ ಟೇಬಲ್ ಮೂಲಕ ಹೇಳ್ತೇನೆ. ಒಂದು FPOದಲ್ಲಿ ಒಬ್ಬ ಫಾರ್ಮರ್ 10,000 ರೂಪಾಯಿದು ಪರಿಕರಗಳು ಒಂದು ವರ್ಷಕ್ಕೆ ತಗೊಂಡ್ರೆ 25,000 ರೂಪಾಯಿ ತಾನು ಬೆಳೆದಿರೋಂಥ ಉತ್ಪನ್ನಗಳನ್ನ ತಂದು FPO ಕೊಟ್ಟರೆ 5,000 ರೂಪಾಯಿಗಳ ಸೇವೆಗಳನ್ನು FPO ಮೂಲಕ ಮಾಡಿದರೆ 40,000ಗಳ ಬಿಸ್ನೆಸ್ FPO ಮಾಡ್ತಾರೆ. ಅದೇ ರೀತಿ 1,000 ಜನ ಕೂಡಿದಾಗ 4 ಕೋಟಿ ರೂಪಾಯಿ ಬಿಸ್ನೆಸ್ ಮತ್ತು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಇಟ್ಸ್ ಎ ಬಿಗ್ ಸಕ್ಸಸ್ ಸ್ಟೋರಿ. ಈಗ ಹಲವಾರು ಪ್ರೈವೇಟ್ ಕಂಪನಿಗಳು ಇದೆ. ಈಗ ಇಂಡಿಯಾದಲ್ಲಿ ನಾವು ಒಂದು ತೋರಿಸಿದ್ದೀವಿ, ಏನಂದರೆ ಇದು ಅಮೂಲ್ ಅಂತ ದೊಡ್ಡ ಕೋಆಪರೇಟಿವ್ಸ್ ಅಲಾಂಗ್ ವಿತ್ ಕೆಲವು ಪ್ರೈವೇಟ್ ಕಂಪನಿಗಳು ಸಹ ಜೊತೆ ಸೇರಿದಾಗ ರೈತರಿಗೆ ಒಳ್ಳೆ ಮಾರಾಟದ ವ್ಯವಸ್ಥೆ ಸಿಗ್ತದೆ, ಅದರಿಂದ ಅವರಿಗೆ ಲಾಭದಾಯಕ ಆಗ್ತದೆ ಅಂತ ಹೇಳೋದನ್ನು ಮಾಡಿ ತೋರಿಸಿದ್ದಾರೆ. ಡಾಕ್ಟರ್ ಪಾಟೀಲ್ ಅವರು ಒಳ್ಳೆಯ ಅಂಕಿ ಅಂಶಗಳನ್ನು ಕೊಟ್ಟರು. ಕರ್ನಾಟಕದಲ್ಲಿ 8.5 ಲಕ್ಷ ಫಾರ್ಮರ್ ಪ್ರೊಡ್ಯೂಸರ್ ಸಂಸ್ಥೆಗಳಲ್ಲಿ ಸದಸ್ಯರಿದ್ದಾರೆ. ಆದರೆ ಒಳ್ಳೆ ಈ ಗಾತ್ರ ನೋಡಿದಾಗ ಒಳ್ಳೆ ರೀತಿಯಲ್ಲಿ ಒಂದು ಪ್ರೋಗ್ರೆಸ್ ಆಗಿದೆ. ಆದರೆ ಈ ಸಂಸ್ಥೆಗಳು ಮಾಡುವಂಥ ಪ್ರಾಫಿಟ್, ಅವ್ರು ಹೇಳಿದರು ಮಹಾರಾಷ್ಟ್ರದಲ್ಲಿ ಇರುವಂಥ ಒಂದೇ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಎಷ್ಟು ಲಾಭ ಮಾಡ್ತಾ ಇದೆ. ಆಫ್ಕೋರ್ಸ್ ಸಹ್ಯ
ಸಹ್ಯಾದ್ರಿ ಅವರಿಗೆ ಹೇಳಿದ್ರು. ಸಹ್ಯಾದ್ರಿ ನಾನು ಸಹ ಹೇಳ್ತೀನಿ, ಈ ಫಾರ್ಮರ್ ಪ್ರೊಡ್ಯೂಸರ್ ನಮ್ಮ ಕರ್ನಾಟಕದವರು ಅದನ್ನು ಹೋಗಿ ನೋಡಿ ಬರಬೇಕು ಯಾಕೆ ಮಾಡ್ತಾ ಇದ್ದಾರೆ ಅಂತ. ನಾನೊಂದು 2 ತಿಂಗಳ ಹಿಂದೆ ಆ ಕಂಪನಿಗೆ ಹೋದಾಗ ನನಗೆ ಒಂದು ಆಶ್ಚರ್ಯ ಆಯಿತು. ಏನಂದರೆ ಆ ಸಂಸ್ಥೆ ಎಷ್ಟು ಬೆಳೆದಿದೆ ಅಂದರೆ ಅವರ ಮೌಲ್ಯವರ್ಧನೆ ಸಾಸ್ ಮಾಡ್ತಾ ಇದ್ದಾರೆ, IQ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಅವರ ಫೆಸಿಲಿಟಿಯನ್ನು ಹಿಂದೂಸ್ತಾನ್ ಯೂನಿಲಿವರ್ ಅವರು ಯೂಸ್ ಮಾಡ್ತಾ ಇದ್ದಾರೆ. ಆ ಮಟ್ಟಕ್ಕೆ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಬೆಳೆದಿದೆ. ಈಗ ನಾನು ಯಾಕೆ ಹೇಳ್ತೀನಿ, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುವ FPO ಕಂಪನಿ ಕಾಯ್ದೆಗಳಲ್ಲಿ ತಿದ್ದುಪಡಿ, ಅವಕಾಶಗಳು ಮತ್ತು ಅನುಕೂಲಗಳ ಕುರಿತ ಮಾಹಿತಿಯನ್ನು ಒದಗಿಸಿಕೊಟ್ಟಿರುವ ವಿಶ್ರಾಂತ ಕುಲಪತಿಗಳಿಗೆ ಡಾಕ್ಟರ್ PG ಚಂದ್ರಪ್ಪ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವರಿಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಆಡಳಿತ ಸದಸ್ಯರಾದ TK ಪ್ರಭಾಕರ್ ಶೆಟ್ಟಿ ಅವರು ನೆನಪಿನ ಕಾಣಿಕೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಸದಾಕಾಲ ಮಾರ್ಗದರ್ಶಿಗಳು ಆಗಿರುವ ನಮ್ಮ ಹೆಮ್ಮೆಯ ಡಾಕ್ಟರ್ TK ಪ್ರಭಾಕರ್ ಶೆಟ್ಟಿ ಅವರಿಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ FPO ಪಾಲಿಸಿಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾಗಿ ಪಾಲ್ಗೊಂಡು ಹಾಗೂ ಸಲಹೆಗಾರರು, ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರಿಗೆ ಕೃಷಿ ವಿಶ್ವವಿದ್ಯಾಲಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ರೈತರಿಂದ ಅನುಭವ ಹಂಚಿಕೊಂಡಿರುವ ಶ್ರೀಮತಿ ಬಸವಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕೃಷಿ ಸಂಜೀವಿನಿ ಮಹಿಳಾ ಕೃಷಿ ಉದ್ಯಮಗಳಾದ ಜಿಲ್ಲೆ ಇವರಿಬ್ಬರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಷ್ಟಗಳನ್ನವ ದುಡಿವನಿ ತ್ಯಾಗಿ, ಸೃಷ್ಟಿ ನಿಯಮದೊಳಗವನಿ ಹೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು. ರಾಜ್ಯಗಳು ದಿಸಲಿ ರಾಜ್ಯಗಳಲಿಯಲಿ ಹಾರಲಿ ಗದ್ದುಗೆ ಮುಕುಟಗಳು. ರಾಜ್ಯಗಳು ದಿಸಲಿ ರಾಜ್ಯಗಳಲಿಯಲಿ ಹಾರಲಿ ಗದ್ದುಗೆ ಮುಕುಟಗಳು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿಚ್ಚುಳುವುದನವ ಬಿಡುವುದೇ ಇಲ್ಲ. ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಡಾಕ್ಟರ್ ತುಷಾರ್ ಕಾಂತಿ ಬೆಹರಾ ಇವರು ನಿರ್ದೇಶಕರು, ICR ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು. ಇವರಿಗೆ ಬೆಂಗಳೂರು ಕೃಷಿ ವಿಜ್ಞಾನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇಲ್ಲಿ ನಮ್ಮೊಂದಿಗೆ ಡಾಕ್ಟರ್ TK ಸುಸ್ವಾಗತವನ್ನು ಬಯಸುತ್ತಿದ್ದೇವೆ. ವೇದಿಕೆಯ ಮೇಲೆ S. ಸುರೇಶ್ ಸರ್ ಅವರು ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಇವರು ಪಾವಗಡ ತಾಲೂಕಿನ ಗುಜ್ಜನಡು ಗ್ರಾಮದ ಪ್ರಗತಿಪರ ರೈತ ಮಹಿಳೆ. ಎಲ್ಲರೂ ಒಮ್ಮೆ ಜೋರಾಗಿ ಚಪ್ಪಾಳೆ ನೀಡುವ ಮೂಲಕ ಇವರನ್ನು ಪ್ರೋತ್ಸಾಹಿಸಬೇಕು. ಇವರ ಸಾಧನೆಗಳು ಇತರರಿಗೆ ಮಾದರಿಯಾಗಬೇಕು. ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಇವರು ಮಾಡುವಂತಾಗಲಿ. ಇವರ ಭವಿಷ್ಯದ ಕೃಷಿ ಇನ್ನೂ ಆಶಾದಾಯಕವಾಗಿರಲಿ.
ಎಂದು ಆಶಿಸುತ್ತಾ ಮತ್ತೊಮ್ಮೆ ಈ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕುಲಪತಿಗಳಾದ ಡಾಕ್ಟರ್ ಎಸ್ ವಿ ಸುರೇಶ್ ರವರು ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ತೆಂಗು, ಅಡಿಕೆ, ಮೆಣಸು ಸಸ್ಯಗಳ ಉತ್ಪಾದನೆಯನ್ನು ಕೈಗೊಂಡು ಸುತ್ತಮುತ್ತಲಿನ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ತೋಟಗಾರಿಕೆ ಬೆಳೆಗಳಾದ ತೆಂಗು, ಬಾಳೆ, ಅಡಿಕೆ, ಹಣ್ಣಿನ ಮರಗಳನ್ನು ಬೆಳೆದು ಹೆಚ್ಚಿನ ಆದಾಯ ಪಡೆದು ಇತರರಿಗೆ ಮಾದರಿಯಾಗಿದ್ದಾರೆ. ವಸಂತ ಅವರಿಗೆ ಧನ್ಯವಾದಗಳು. ಇದೀಗ ಮತ್ತೊಬ್ಬ ರೈತ ಮಹಿಳೆ ಶೋಭಾ ಇವರು ಒಬ್ಬನೇ ಹಾಗೂ ಇತರ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಮಂಡ್ಯ ಜಿಲ್ಲೆಯ ಪ್ರಗತಿಪರ ರೈತ ಮಹಿಳೆಯಾಗಿದ್ದು ತಮ್ಮ 2 ಎಕರೆ ನೀರಿಗೆ ಒಮ್ಮೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನು ನಾವು ಗೌರವಿಸೋಣ. ಅವರ ಸಾಧನೆಗಳು ಬೇರೆಯವರಿಗೆ ಸ್ಫೂರ್ತಿದಾಯಕವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸುತ್ತಾ ಮತ್ತೊಮ್ಮೆ ಈ ಎಲ್ಲ ರೈತ ಮಹಿಳೆಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಅವರ ಸಾಧನೆಗಳು ಬೇರೆಯವರಿಗೆ ಸ್ಫೂರ್ತಿದಾಯಕವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸುತ್ತಾ ಮತ್ತೊಮ್ಮೆ ಈ ಎಲ್ಲ ರೈತ ಮಹಿಳೆಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಇದೀಗ ಈಗಾಗಲೇ ತಿಳಿಸಿರುವಂತೆ ಈ ದಿನ ಜನಸಂದಣಿ ಹೆಚ್ಚಾಗಿದೆ. ಹಾಗಾಗಿ ಮೊಬೈಲ್ ಸಂಪರ್ಕ ಕಷ್ಟ ಸಾಧ್ಯ. ದಯವಿಟ್ಟು ಎಲ್ಲರೂ ತಮ್ಮ ಮಕ್ಕಳನ್ನು ಜೋಪಾನವಾಗಿ ಕೈ ಹಿಡಿದುಕೊಂಡೇ ಕೃಷಿ ಮೇಳವನ್ನು ತೋರಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದಾರೆ. ಯಶಸ್ವಿಯಾಗಿದ್ದಾರೆ. ತಿಪಟೂರು ತಾಲೂಕಿನ ನಾಗರತ್ನ ಇವರು ಸಹ 6 ಎಕರೆ ಜಮೀನಿನಲ್ಲಿ ವೈವಿಧ್ಯಮಯ ಕೃಷಿ ಪದ್ಧತಿಗಳನ್ನು ಅನುಸರಿಸಿಕೊಂಡು ಹೆಚ್ಚಿನ ಇಳುವರಿ ಪಡೆಯುವ ಮೂಲಕ ಇತರರಿಗೆ ಮಾದರಿಯಾಗಿ ಮಾಡ್ತಾ ಇದ್ದೇವೆ. Director ICAR to kindly address this gathering. Namaskar, ladies and gentlemen. This is a great opportunity for me, being the first when I joined in the Indian Institute of Horticulture Research. We have a center here in Hisarghata. We are working in horticulture research, education, as well as the extension program throughout this country. But as I mentioned, we as a IHR working in the different horticulture crops. ಕೃಷಿಕರ ಆದಾಯ ವೃದ್ಧಿ ಸಾಧ್ಯ. ಹೂವು, ಹಣ್ಣು, ತರಕಾರಿಗಳಲ್ಲಿ 250 ನೂತನ ತಳಿಗಳ ಬೆಣ್ಣೆ ಹಣ್ಣು ಮತ್ತು ಆಲೂಗೆಡ್ಡೆ ಬೆಳೆದು ಅಧಿಕ ಇಳುವರಿಯನ್ನು ಪಡೆದಿರುತ್ತಾರೆ. ಕೃಷಿಯೊಂದಿಗೆ ಪಶುಸಂಗೋಪನೆ ಮಾಡುತ್ತಿದ್ದು ಕುರಿ ಸಾಕಾಣಿಕೆ ಮಾಡಿ ಹೆಚ್ಚಿನ ಆದಾಯವನ್ನು ಗಳಿಸಿದ್ದಾರೆ. ಶ್ರೀಯುತರಿಗೆ ಅಭಿನಂದನೆಗಳು. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕಲ್ಲಂಗಡಿ ಗ್ರಾಮದರ್ಶಗಳನ್ನು ಬೆಳೆದು ಅಧಿಕ ಇಳುವರಿಯನ್ನು ಪಡೆಯುತ್ತಿದ್ದಾರೆ. ಶ್ರೀಯುತರಿಗೆ ಅಭಿನಂದನೆಗಳು. ಈ ಎಲ್ಲ ಸಾಧಕರನ್ನ ಸನ್ಮಾನಿಸಿದ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ವೈಜ್ಞಾನಿಕವಾಗಿ ಬೆಳೆದು ಉತ್ತಮವಾದ ಇಳುವರಿಯನ್ನು ಪಡೆಯುತ್ತಿದ್ದಾರೆ ಹಾಗೂ ಅಧಿಕ ಲಾಭವನ್ನು ಗಳಿಸುತ್ತಿದ್ದಾರೆ. ಶ್ರೀಯುತರಿಗೆ ಅಭಿನಂದನೆಗಳು. ಮರೇನಾಯಕನಹಳ್ಳಿ ಗ್ರಾಮದವರಾಗಿದ್ದು ತಮ್ಮ 3 ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಭಿನಂದನೆಗಳು. ಈ ಎಲ್ಲ ಸಾಧಕರನ್ನು ಜೋರಾಗಿ ಪ್ರೋತ್ಸಾಹಿಸಬೇಕಾಗಿ ಸಭಾಂಗಣದಲ್ಲಿರುವ ಎಲ್ಲ ರೈತ ಬಾಂಧವರನ್ನು ಕೇಳ್ಕೊಳ್ತಾ ಇದ್ದೇನೆ. ಈ ಎಲ್ಲ ಸಾಧಕರನ್ನು ಸನ್ಮಾನಿಸಿದ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.